ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಸ್ಪೆಷಲಾಗಿ ಇವಾಗ ಹಬ್ಬ ನಾಗರ ಪಂಚಮಿ, ವರಮಹಾಲಕ್ಷ್ಮಿ, ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲರೂ ಚಕ್ಕಲಿ ಮಾಡ್ತಿರ್ತಾರೆ. ಅದಕ್ಕೆ ಅಕ್ಕಿ ಹಿಟ್ಟಿಂದ ಅಕ್ಕಿ ಬಿಸ್ಕೊಂಬಂದು ತೊಳೆದು ಅದೆಲ್ಲ ಮಾಡೋರು ಗೀಜೆ ಬೇಡ. ಅದು ಸುಲಭವಾಗಿ 5 ನಿಮಿಷದಲ್ಲೇ ದಿಢೀರಾಗಿ ಜೋಳದ ಹಿಟ್ಟಿಂದ ಚಕ್ಕಲಿ ಮಾಡೋದು ತೋರಿಸ್ತೀನಿ. ಬರ್ರಿ. ಮೊದಲಿಗೆ ಶ್ರೀದೇವಿ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಬಟನ್ ಪ್ರೆಸ್ ಮಾಡಿರಿ. ನಾನು ಹಾಕೋ ವೀಡಿಯೋಗಳು ಮೊದಲಿಗೆ ಬರ್ತಾವೆ. ಬೇಕಾದ ಸಾಮಗ್ರಿಗಳು: ಜೋಳದ ಹಿಟ್ಟು 1 ಕಪ್ಪು, ಎಳ್ಳು 2 ಚಮಚ, ಜೀರಿಗೆ, ಅಚ್ಕಾರದ ಪುಡಿ, ಉಪ್ಪು ರುಚಿಗೆ, ಇದು ಅಜ್ವಾಯಿನ, ಓಂಕಾಳು ಅಂತೀರ. ಆಮೇಲೆ ಸ್ವಲ್ಪ ಅರಿಶಿನ, ಎಣ್ಣೆ ಕರಿಯೋಕೆ ಎಣ್ಣೆ ಬೇಕು. ಇವಾಗ ಮಾಡೋ ವಿಧಾನ: ಮೊದಲಿಗೆ ನೋಡಿರಿ, ಈ ಗ್ಲಾಸಿಂದ 1 ಗ್ಲಾಸ್ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. 1 ಬೌಲು ತೊಗೊಂಡು, ಒಂದು ಪಾತ್ರೆ ಏನಾದರೂ ತೊಗೊಂಡ್ಬಿಟ್ಟು, ಪರಾತ ಏನಾದರೂ ಅಗಲವಾಗಿರೋದು ತೊಗೊಂಡು ಇದು ಜರಡಿಲಿ ಹಿಟ್ಟು ಹಾಕಿಬಿಟ್ಟು ಈ ಥರ ಸಾಣಿಸ್ಕೊಳ್ರಿ. ಅಂದರೆ ಚೆಲ್ಲಲ್ಲ ಹೊರಗಡೆ. ನೋಡಿರಿ ಎಷ್ಟು ಚೆನ್ನಾಗಿ ಇವಾಗ ರೆಡಿ ಆಯಿತು ಈ ಹಿಟ್ಟು. ಇದಕ್ಕಿವಾಗ ಅಜ್ವಾಯಿನ ಹಾಕ್ತಾಯಿದ್ದೀನಿ. ಓಂಕಾಳು ಅಂತೀರಲ್ಲ, ಅದನ್ನು ಸ್ವಲ್ಪ ಹಿಂಗೆ ತಿಕ್ಕಕ್ಕೆ ಹಾಕಬೇಕು. ಅಂದರೆ ಅದ್ರ ಸುವಾಸನೆ ಘಮ ಅಂತ ಬರುತ್ತೆ. ಅದು ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ. ಈ ಥರ ಅಜ್ವಾಯಿನ ಹಾಕ್ತಾಯಿದ್ದೀನಿ. ಇವಾಗ ಅಚ್ಕಾರದ ಪುಡಿ 1 ಚಮಚ, ಸ್ವಲ್ಪ ಕಲರಿಗೆ ಅರಿಶಿನ ಸ್ವಲ್ಪ ಹಾಕಬೇಕು. ಇವಾಗ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ, 1-2 ಚಮಚದಷ್ಟು ಹಾಕಿದ್ದೀನಿ. ಇದನ್ನು ಫಸ್ಟಿಗೆ 1 ಸ್ಪೂನ್ ತೊಗೊಂಡು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಆದಮೇಲೆ ಉಪ್ಪು ಹಾಕಿರಲಿಲ್ಲ, ಉಪ್ಪು ಒಂದು ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇದಕ್ಕೆ 2 ಸ್ಪೂನ್, ಜಾಸ್ತಿ ಹಾಕಬೇಡಿ. ಎಣ್ಣೆ ಬಿಸಿಯಾಗಿರೋ ಎಣ್ಣೆ 2 ಸ್ಪೂನ್ ಹಾಕಿ ಮೊದಲು ಒಂದು ಚೂರು ಹಿಂಗೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕೈಯಿಂದ ಅದು ಎಣ್ಣೆ ಹಿಟ್ಟು ಎಲ್ಲ ಬೆರೆಯೋಂಗೆ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡ್ರಿ. ಈ ಥರ ಎಲ್ಲ ಕಲಿಸ್ಕೋಬೇಕು. ಹಿಟ್ಟು ನಾದಿರ್ತೀವಲ್ಲ ಆ ಥರ ಮಾಡ್ಕೊಳ್ರಿ. ಅದು ಎಣ್ಣೆ ಎಲ್ಲದಕ್ಕೂ ಹೊಂದ್ಕೋಬೇಕು. ಇವಾಗ ಬಿಸಿ ನೀರು ಕಾಯಕ್ಕಿಟ್ಟಿದ್ದೀನಿ. ಈ ಕಡೆ ಬಿಸಿ ನೀರು ಕಾಯಿದ ತಕ್ಷಣ ನೋಡಿರಿ ಹಾಕಬೇಕು. ಈ ಥರ ಇದು ಬಿಸಿ ನೀರಲ್ಲೇ ಕಲಿಸ್ಕೋಬೇಕು. ಇವಾಗ ಆ ಹಿಟ್ಟೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಇವಾಗ ಬಿಸಿ ನೀರು ಹಾಕಿ ಚಮಚೆಯಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಈ ಥರ ಬಿಸಿ ಇರುತ್ತೆ, ನೋಡ್ಕೊಂಡು ನಾದ್ಕೋಬೇಕು ನೀವು. ಈ ಥರ ಮಿಕ್ಸ್ ಆದಮೇಲೆ ಸ್ವಲ್ಪ ಹಾಕ್ರಿ ನೀರು. ನೋಡಿ, ಮೊದಲಿಗೆ ಅಷ್ಟು ನೀರು ಹಾಕಬಾರ್ದು, ಸ್ವಲ್ಪ ಹಾಕ್ಕೊಂಡು ಇವಾಗ ಕೈಯಿಂದ ಕಲಿಸ್ಕೋಬೇಕು. ಎಲ್ಲ ನಾದ್ಕೋಬೇಕು. ರೊಟ್ಟಿ ಮಾಡೋವಾಗ ಹಿಟ್ಟು, ಚಪಾತಿ ಹಿಟ್ಟು ಕಲಿಸುವಾಗ ಹೆಂಗೆ ನಾದ್ತೀವಿ ಆ ಥರ ಇಷ್ಟು ನಾದಿ ರೊಟ್ಟಿ ಅದು ಮಾಡೋ ಹಿಟ್ಟು ಹೆಂಗೆ ಹದ ಬರ್ತೈತೆ ಅಷ್ಟು ಹದ ಬರೋವರೆಗೆ ನಾದ್ಕೊಂಡು ರೆಡಿ ಮಾಡಿ. ಎಷ್ಟು ನಾದ್ತೀವಿ ಅಷ್ಟು ಚಕ್ಲಿ ಕಟ್ಟಾಗ್ಲಾರ್ದಂಗೆ, ತುಂಡಾಗ್ಲಾರ್ದಂಗೆ ಬರ್ತಾವೆ. ಅದಕ್ಕೆ ಇಷ್ಟು ನಾದಬೇಕಿದೆ ಹಿಟ್ಟು. ನಾದಿದಷ್ಟು ಚಲೋ ಬರ್ತಾವೆ. ನಾದಿ ಈ ಕಡೆ ಒಂದು ಎತ್ತಿಟ್ಬಿಡೋಣ, ಒಂದು ಪ್ಲೇಟ್ ಮುಚ್ಚಿ. ಈ ಕಡೆ ಇದು ಒಂದು ಚಕ್ಲಿ ಒಳ ಸಂಡಿಗೆ ಪಾವು ಅಂತೀವಲ್ಲ ಅದನ್ನ ತಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ, ಇಲ್ಲಾಂದ್ರೆ ಅಂಟ್ಕೊಂಡ್ಬಿಡುತ್ತೆ ಹಿಟ್ಟು ಅಂತ. ಇದು ರೆಡಿ ಆಯಿತು. ಇವಾಗ ಈ ಹಿಟ್ಟು ಏನು ಕಲಸಿಟ್ಟಿದ್ವಲ್ಲ ಅದನ್ನು ತಗೊಂಡು 3 ಬ್ಯಾಚ್ ಮಾಡ್ತಾಯಿದ್ದೀನಿ. ಇದು ಸಿಲಿಂಡರ್ ಶೇಪಲ್ಲಿ ಈ ಥರ ಮಾಡಿಟ್ಕೋಬೇಕು. ಇದು ರೆಡಿ ಆಯ್ತಲ್ಲ. ಇವಾಗ ಇದನ್ನು ತೊಗೊಂಡು ನೋಡಿರಿ ಎಷ್ಟು ಚೆನ್ನಾಗಾಯ್ತು. ಇವಾಗ ಇದು ತೊಗೊಂಡು ಇವಾಗ ಇದಕ್ಕೆ ಹಾಕಿಬಿಡೋಣ. ಚಕ್ಲಿ ಒಳ್ಳೆಗೆ ಸಂಡಿಗೆ ಪಾವಿಗೆ ಹಾಕಿ ಈ ಥರ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿರಿ. ಈಗ ಹಾಕ್ಬಿಟ್ಟು ಇವಾಗ ಇದಕ್ಕೆ ಕ್ಯಾಪ್ ಮುಚ್ಚಿಬಿಡೋಣ. ಈ ಥರ ಮುಚ್ಚಿ ಅದು ಫುಲ್ ಟೈಟಾಗಿ ತಿರುಗಿಸ್ಬೇಕು. ಈ ಥರ ಇನ್ನೊಂದು ಸಲ ಕೆಳಗಡೆದು ಟೈಟಾಗಿ ತಿರ್ಸ್ಕೊಳ್ಳಿ. ಲೂಸ್ ಇತ್ತಂದರೆ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಇದು ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಎಣ್ಣೆ ಸೇರ್ಕೊಳ್ಳೋಣ. ಇಲ್ಲ ಬಟರ್ ಪೇಪರ್ ಇದ್ದರೆ ಅದ್ರ ಮೇಲೆ ಹಾಕ್ಕೊಳ್ರಿ, ಇಲ್ಲ ಒಂದು ಪ್ಲಾಸ್ಟಿಕ್ ಪೇಪರ್ ಏನಾದರೂ ಇದ್ದರೆ ಅದ್ರ ಮೇಲೆ ಹಾಕ್ಬೋದು. ನಾನು ಪ್ಲೇಟ್ ಮೇಲೆ ಹಾಕೋದು ಈಸಿಯಾಗಿ ತೋರಿಸ್ತೀನಿ. ನೋಡಿ, ಇಷ್ಟು ಮೊದಲಿಗೆ ಇಷ್ಟು ಮಾಡ್ಕೊಂಡು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಇವಾಗ ಎಷ್ಟು ದೊಡ್ಡದು ಬೇಕು ನಿಮಗೆ ಅಷ್ಟು ದೊಡ್ಡದು ಹಾಕ್ಕೋಬೋದು. ಹಾಕ್ಬಿಟ್ಟು ಎಣ್ಣೆ ಬಿಸಿ ಆಗಿದೆ. ಈ ಕಡೆ ಎಣ್ಣೆ ಕಾಯ್ಸೋಕೆ ಆವಾಗಲೇ ಇಟ್ಟಿದ್ನ ಅಂತ ಹೇಳಿದ್ನಲ್ಲ. ಇದನ್ನು ಈ ಥರ ಕೈಯಲ್ಲಿ ತೊಗೊಂಡು ಹುಷಾರು, ಬರೋರು ಮೊದಲಿಗೆ ಮಾಡಿರೋರಾದರೆ ಈ ಥರ ಕೈಯಿಂದ ಹಾಕ್ರಿ. ಯಾಕಂದರೆ ಎಣ್ಣೆ ತುಂಬ ಬಿಸಿ ಇರುತ್ತೆ, ಕೈ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಮೊದಲಿಗೆ ಮಾಡೋರು ಈ ಥರ ಹಾಕಬೇಡ್ರಿ. ಮುಂದೆ ತೋರಿಸ್ತೀನಿ, ಸ್ಕಿಪ್ ಮಾಡಲಾರ್ದೆ ನೋಡಿರಿ ವಿಡಿಯೋ. ಸ್ಕಿಪ್ ಮಾಡಲಾರ್ದ್ರೆ ಗೊತ್ತಾಗಲ್ಲ. ಮುಂದೆ ಇದೆ ಈಸಿಯಾಗಿ ಮಾಡೋದು. ಇದು ಎಣ್ಣೆಲಿ ಬಿಟ್ಟ ತಕ್ಷಣ ಚಮಚ ಇಡಬೇಡ್ದು, ಯಾಕಂದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಜೋಳದ್ದೆಲ್ಲ ನೋಡಿ, ಗರಿ ಕುರು ಆದ ಚಕ್ಲಿ ರೆಡಿ ಆಯಿತು. ಇವಾಗ ಇನ್ನೊಂದು ತೋರಿಸ್ತೀನಿ ನೋಡಿರಿ. ಇವಾಗ ಇದು ಈ ಥರ ಪ್ಲೇಟ್ ಇರುತ್ತಲ್ಲ, ಸ್ವಲ್ಪ ವಿಡಿಯೋ ಮಾಡೋದು ನನಗೆ ಇದಾಯಿತು. ಇದನ್ನು ಒಂದು ಚಮಚ ಇಟ್ಬಿಟ್ಟು ಉಲ್ಟಾ ತಿರುಗಿಸ್ಬಿಡ್ಬೇಕು. ತಿರುಗಿಸಿದ್ರೆ ಆ ಚಮಚದ ಮೇಲೆ ಬೀಳುತ್ತಲ್ಲ ಚಕ್ಲಿ, ಅದನ್ನು ನಿಧಾನಕ್ಕೆ ಈ ಥರ ಎಣ್ಣೆಲಿ ಬಿಟ್ಬಿಡಿ. ಕೈ ಸುಡಲ್ಲ, ಏನಾಗಲ್ಲ.
ನೀಟಾಗಿ ಬರುತ್ತೆ. ಇಲ್ಲಾಂದರೆ ಒಬ್ಬೊಬ್ರಿಗೆ ಎಣ್ಣೆ ಕೈ ಸುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇದನ್ನು ಹಾಕಿದ ತಕ್ಷಣ ತಿರುಗಿಸ್ಬೇಡಿ, ಚಮಚನೂ ಮುಟ್ಟಬೇಡಿ. ಅದು ನೊರೆ ಬರುತ್ತಿರ್ತಲ್ಲ ಗುಳ್ಳೆ ಗುಳ್ಳೆ, ಅದು ಬರೋವರೆಗೂ ಸುಮ್ಮನೆ ಇರಿ. ಅದಕ್ಕೆ ಬರೋದು ಕಡಿಮೆ ಆದಮೇಲೆ ತಿರುಗಿಸ್ಕೊಂಡು ಹಾಕ್ಕೊಳ್ರಿ. ಇವಾಗ ಇನ್ನೊಂದು ಚಕ್ಲಿ ರೆಡಿ ಆಯಿತು ನೋಡಿ. ಇವಾಗ ತೋರಿಸ್ತೀನಿ ನೀಟಾಗಿ. ಇಷ್ಟಿರುತ್ತಲ್ಲ, ಈ ಚಮಚ ಹಿಂಗೆ ಇಟ್ಬಿಟ್ಟು ಈ ಪ್ಲೇಟ್ನ ಈ ಕಡೆ ಉಲ್ಟಾ ತಿರುಗಿಸ್ಬಿಡಿ. ಹಿಂಗೆ ಅದ್ರಲ್ಲಿ ಬಿದ್ದುಬಿಡುತ್ತೆ. ಆವಾಗ ನಿಧಾನಕ್ಕೆ ಆ ಎಣ್ಣೆಲಿ ಬಿಡ್ರಿ. ಅಂದರೆ ಚಲೋ ಹಿಂಗೆ ಹಾಕಿದ ತಕ್ಷಣ ಚಮಚ ಇಡಬೇಡ್ರಿ. ನೋಡಿ, ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಚಮಚ ಇಡಿ. ಅದು ಜೋಳದ್ದೆಲ್ಲ ಒಡೆದೋಗೋದು ಮುರಿದೋಗೋ ಚಾನ್ಸಸ್ ಇರುತ್ತೆ. ನೋಡಿ ಚಕ್ಲಿ ಎಷ್ಟು ಚೆನ್ನಾಗಿ ಬಂದೈತೆ, ಎಷ್ಟು ಚಕ್ಲಿ ಆಗೈತೆ ನೋಡ್ರಿ ನೀವೇ. ಒಂದು ಗ್ಲಾಸ್ ಹಿಟ್ಟಲ್ಲೇ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಬಟನ್ ಪ್ರೆಸ್ ಮಾಡಿರಿ. ನಾನು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೊದಲಿಗೆ ಬರುತ್ತೆ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ವಿಡಿಯೋ ನಾನು ಹಾಕಿರುವ ಉಂಡೆಗಳು ಎಲ್ಲ ವಿಡಿಯೋಗಳು ಹಾಕಿದ್ದೀನಿ. ಎಲ್ಲ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಇದು 1 ಕಪ್ ಜೋಳದ ಹಿಟ್ಟಲ್ಲಿ ಇಷ್ಟು ಗರಿ ಗರಿಯಾದ ಕುರುಕುರಾದ ಮಕ್ಕಳಿಗೆ, ದೊಡ್ಡವರಿಗೆ, ವಯಸ್ಸಾದವ್ರಿಗೆ ಎಲ್ಲರಿಗೂ ತುಂಬ ಇಷ್ಟವಾದ ಟೇಸ್ಟಿಯಾದ ಚಕ್ಲಿ ರೆಸಿಪಿ ಇದು ಮಾಡಿ ತೋರಿಸಿದ್ದೀನಿ. ನೋಡಿರಿ ಯಾವ ಥರ ಬಂದೈತೆ, ಎಷ್ಟು ಚೆನ್ನಾಗಿ ಬಂದೈತೆ. ಮುರಿದಿಲ್ಲ, ಏನು ಕಟ್ಟಾಗಿಲ್ಲ, ಏನೂ ಆಗಿಲ್ಲ. ಇಷ್ಟು ಚಕ್ಲಿ ರೆಡಿ ಆಗ್ಯಾವ. ಈಗ ನೋಡಿರಿ ಮುರಿದು ತೋರಿಸ್ತೀನಿ ನಿಮ್ಗೆ ಯಾವ ಥರ ಬಂದೈತೆ ಅಂತ. ಈ ಚಕ್ಲಿ ನೋಡಿ, ಇಷ್ಟೊಂದು ಚಕ್ಲಿ ಆಗ್ಯಾವ. 5 ನಿಮಿಷದಲ್ಲಿ ಮಾಡ್ಬೋದು. ಹೆಂಗೆ ಸೌಂಡ್ ಬರುತ್ತೆ ನೋಡಿ. ಇಷ್ಟು ಗರಿ ಗರಿಯಾಗಿ ಚಕ್ಲಿ ರೆಡಿ ಆಗ್ಯಾವ. ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಈ ಥರ ಜೋಳದ ಹಿಟ್ಟಿನ ಚಕ್ಲಿ ಮಾಡಿರಿ ಅಂತ ಹೇಳ್ರಿ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿರಿ. ಮಾಡಿ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿರಿ. ಧನ್ಯವಾದಗಳು.